ಕರಾವಳಿ ರೈಲ್ವೆ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಸಮಾಲೋಚನಾ ಸಭೆ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಹಾಗೂ ಪ್ರತಿನಿಧಿಗಳ ಜೊತೆ ರೈಲ್ವೆ ಅಧಿಕಾರಿಗಳು ಸಮಾಲೋಚನೆ ನಡೆಸಿದರು. ಕರಾವಳಿ ವಿಭಾಗದಲ್ಲಿ ರೈಲ್ವೆ ಇಲಾಖೆಗೆ ಸಂಬಂಧಿಸಿ ವಿವಿಧ ತಾಪತ್ರಯಗಳಿವೆ. ಈ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕಾಗಿದ್ದ ರೈಲ್ವೆ ಇಲಾಖೆ ತನ್ನ ಗಂಭೀರತೆಯನ್ನು ಅರಿತುಕೊಳ್ಳದೇ ಇರುವುದರಿಂದ ಸಮಸ್ಯೆಗಳು ಹಾಗೆ ಉಳಿದುಕೊಂಡಿದೆ. ಈ ಸಂಬಂಧ ಜಿಲ್ಲೆಯಲ್ಲಿ ರೈಲ್ವೆ ಇಲಾಖೆಯಿಂದ ತುರ್ತು ನಡೆಯಬೇಕಾದ ಕಾರ್ಯ ಮತ್ತು ರೈಲ್ವೆ ಸಮಸ್ಯೆಗಳ ಬಗ್ಗೆ ಚರ್ಚಿಸುವ ಸಮಾಲೋಚನಾ ಸಭೆ ಸಂಸದ ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ ಗುರುವಾರ ನಡೆಯಿತು. ಮಂಗಳೂರಿನ ಸರ್ಕಿಟ್ ಹೌಸ್ನಲ್ಲಿ ನಡೆದ ಈ ಸಭೆಯಲ್ಲಿ ರೈಲ್ವೆ ಇಲಾಖೆಯ ಫಾಲ್ಘಾಟ್ ವಿಭಾಗ, ಮೈಸೂರು ವಿಭಾಗ ಮತ್ತು ಕೊಂಕಣ್ ರೈಲು ವಿಭಾಗದ ಅಧಿಕಾರಿಗಳು ಪಾಲ್ಗೊಂಡು ಸಂಸದರ ಜೊತೆ ಚರ್ಚಿಸಿದರು. ರೈಲ್ವೆ ವಿಷಯಕ್ಕೆ ಸಂಬಂಧಿಸಿ ಕರಾವಳಿಯ ಬಹುಜನರ ಬೇಡಿಕೆಯಾಗಿರುವ ಜಪ್ಪುವಿನಲ್ಲಿರುವ ಮತ್ತು ಪಡಿಯಲ್ನಲ್ಲಿರುವ ರೈಲ್ವೆ ಮೇಲ್ಸೇತುವೆ ನಿರ್ಮಾಣಕ್ಕೆ ಸಂಬಂಧಿಸಿ ಮಾತುಕತೆಗಳು ನಡೆಯಿತು. ಈ ಸಂದರ್ಭ ಮಾತನಾಡಿದ ನಳಿನ್ ಕುಮಾರ್ ಕಟೀಲ್, ತುಂಬಾ ಗಂಭೀರವಾದ ಕೆಲಸಗಳಾಗಿರುವ ಜಪ್ಪುವಿನಲ್ಲಿ ಮತ್ತು ಪಡಿಯಲ್ನಲ್ಲಿ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಯನ್ನು ಶೀಘ್ರದಲ್ಲೇ ಮಾಡುವಂತೆ ಸೂಚಿಸಿದರು. ಈ ವೇಳೆ ಪ್ರತಿಕ್ರಿಯಿಸಿದ ರೈಲ್ವೆ ವಿಭಾಗದ ಹಿರಿಯ ಅಧಿಕಾರಿ ಸತೀಶ್ ರೈನಾ ತಂಡ ಈ ಹಂತದಲ್ಲಿ ಎದುರಾಗುವ ತಾಂತ್ರಿಕ ಸಮಸ್ಯೆಗಳತ್ತ ಬೆಳಕು ಚೆಲ್ಲಿದರು. Otherwise, we'll go ahead with it. Is there any problem? Why not go for it? We'll have an inspection. Drawing at the local level to be made. It would be only concept drawing? Concept drawing, yes. First, you want to see the concept of cross a level cross. You can't cross railway line at an underpass fiber. For that, immediately that road under bridge should be built. So road under bridge is to be sponsored by. I am ready to build about the finance partner. I am ready to build it, but somebody has to sponsor it. ಈ ಸಂದರ್ಭದಲ್ಲಿ ಸಮಸ್ಯೆ ನಿವಾರಣೆಯಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ವಿಧಾನ ಪರಿಷತ್ನ ಸದಸ್ಯ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ನೆನಪಿಸಿಕೊಂಡರು. Till such time, technically, I know you cannot permit anybody crossing the lines. I would like to request you. Sir, I cannot. You don't say anything. As a head of a. You don't say anything. As head of a division, I cannot give a statement which is unlawful. We initiated. But. ಕೊನೆಗೆ ಪ್ರತಿಕ್ರಿಯಿಸಿದ ಸತೀಶ್ ರೈನಾ, ರೈಲ್ವೆ ಮೇಲ್ಸೇತುವೆಗೆ ಸಂಬಂಧಿಸಿದ ಕಾಮಗಾರಿಗೆ ಮಹಾನಗರ ಪಾಲಿಕೆ 50% ಅನುದಾನ ನೀಡಬೇಕು ಎಂದು ಒತ್ತಾಯಿಸಿದರು. ಇದೇ ವೇಳೆ ಬೈಕಂಪಾಡಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ರೈಲ್ವೆ ಕಾರ್ಯವನ್ನು ನಡೆಸುವುದರ ಹಿನ್ನೆಲೆಯಲ್ಲಿ ಹೆದ್ದಾರಿ ಇಲಾಖೆಗೆ ಈ ಕಾರ್ಯವನ್ನು ಹಸ್ತಾಂತರಿಸಲಾಯಿತು. ಮಂಗಳೂರು ಮೇಯರ್ ರಜನಿ ದುಗ್ಗಣ್ಣ ಸೇರಿದಂತೆ ಪಾಲಿಕೆಯ ಇತರ ಪ್ರಮುಖರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಹಲವು ವರ್ಷಗಳ ಇತಿಹಾಸವನ್ನು ಹೊಂದಿರುವ ತೊಕ್ಕೋಟು ಕಲ್ಲಾಪುವಿನ ಶ್ರೀ ನಾಗದೇವರ ಸನ್ನಿಧಿ ರಾಷ್ಟ್ರೀಯ ಹೆದ್ದಾರಿ 17ರ ಚತುಷ್ಪಥ ಕಾಮಗಾರಿ ಹಿನ್ನೆಲೆಯಲ್ಲಿ ತೆರವುಗೊಳಿಸಲು ಸರ್ವ ಸಿದ್ಧತೆಗಳು ನಡೆಯುತ್ತಿದ್ದು, ಇನ್ನೊಂದೆಡೆ ಸನ್ನಿಧಿ ಉಳಿಸಲು ಹೋರಾಟವೂ ನಡೆಯುವ ಲಕ್ಷಣಗಳಿವೆ. ಪುರಾತನ ಇತಿಹಾಸವನ್ನು ಹೊಂದಿರುವ ಭಕ್ತರ ಆರಾಧನಾ ಕೇಂದ್ರವಾಗಿದ್ದ ತೊಕ್ಕೋಟು ಕಲ್ಲಾಪುವಿನ ಬಳಿ ಇರುವ ಶ್ರೀ ನಾಗದೇವರ ಸನ್ನಿಧಿ ರಾಷ್ಟ್ರೀಯ ಹೆದ್ದಾರಿ 17ರ ಚತುಷ್ಪಥ ಕಾಮಗಾರಿ ಹಿನ್ನೆಲೆಯಲ್ಲಿ ತೆರವುಗೊಳಿಸಲು ಹುನ್ನಾರವೊಂದು ನಡೆಯುತ್ತಿದ್ದು, ಸನ್ನಿಧಿಯನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಹೋರಾಟವು ಜೀವ ಪಡೆಯುತ್ತಿದೆ. ರಾಷ್ಟ್ರೀಯ ಹೆದ್ದಾರಿ 17ರ ಚತುಷ್ಪಥ ಕಾಮಗಾರಿ ಕುಂದಾಪುರದಿಂದ ತಲಪಾಡಿಯವರೆಗೆ ನಡೆಯಲಿದ್ದು, ಈಗಾಗಲೇ ಕುಂದಾಪುರ ವ್ಯಾಪ್ತಿಯಲ್ಲಿ ಕಾಮಗಾರಿಯ ಪ್ರಾರಂಭಿಕ ಹಂತವು ಚಾಲ್ತಿಯಲ್ಲಿದೆ. ಹೆದ್ದಾರಿಯ ಈ ಕಾಮಗಾರಿಗಳಿಗಾಗಿ ಈಗಾಗಲೇ ರಸ್ತೆ ಬದಿಯಲ್ಲಿರುವ ದೈವಸ್ಥಾನ ತೆರವಿಗಾಗಿ ಹೆದ್ದಾರಿ ಇಲಾಖೆ ನೋಟಿಸ್ ಜಾರಿ ಮಾಡುತ್ತಿದೆ. ಜೊತೆಗೆ ರಸ್ತೆ ಬದಿಯಲ್ಲಿರುವ ಮರಗಳನ್ನು ಕೂಡ ಈಗಾಗಲೇ ಕಡಿದು ಹಾಕಲಾಗಿದೆ.